ಇದು ಮಫ್ಲರ್ ಇಲ್ದಿರೋ ಅಂತ ಸೌಂಡು. ಇವಾಗ ವಿತ್ ಗ್ಲಾಸ್ ಬುಲ್ ಸೌಂಡು ಈ ತರ ಇರುತ್ತೆ. ಈ ವಿಡಿಯೋ ಜಸ್ಟ್ ಮೈಕ್ ವರ್ಕ್ ಆಗ್ತಾ ಇತ್ತು, ಆಂಗಲ್ ಕರೆಕ್ಟ್ ಆಗೈತೋ ಚೆಕ್ ಮಾಡೋದಕ್ಕಷ್ಟೇ. RX ಅಂದಿದ ತಕ್ಷಣ ಮೊದಲು ಎಲ್ರಿಗೂ ತಲೆಗೆ ಬರೋದು ಇದ್ರ ಐಕಾನಿಕ್ ಎಕ್ಸಾಸ್ಟ್ ಸೌಂಡು. ನಾವ್ ಇವತ್ತು ಮಾತಾಡಕ್ ಹೊರಟಿರೋ ವಿಷಯ ಏನು ಅಂತ ಅಂದ್ರೆ ಗ್ಲಾಸ್ ವೂಲ್ ಅಂದ್ರೆ ಏನು, ಗ್ಲಾಸ್ ವೂಲ್ ಅಂದ್ರೆ ನೋಡಕ್ ಹೆಂಗಿರುತ್ತೆ, ಗ್ಲಾಸ್ ವೂಲ್ ನ ಏನಕ್ಕೆ ಹಾಕ್ಬೇಕು, ಗ್ಲಾಸ್ ವೂಲ್ ನ RX ಗೆ ಮಾತ್ರ ಹಾಕ್ಬೇಕಾ ಅಥವಾ ಬೇರೆ ಗಾಡಿಗಳಿಗೂ ಹಾಕ್ಬೋದಾ, ಗ್ಲಾಸ್ ವೂಲ್ ಹಾಕೋದ್ರಿಂದ ಪಿಕಪ್ ಜಾಸ್ತಿ ಆಗುತ್ತಾ, ಯಮಹಾದವರು ಅಫಿಷಿಯಲ್ ಆಗಿ RX ಗಳಿಗೆ ಗ್ಲಾಸ್ ವೂಲ್ ಯೂಸ್ ಮಾಡ್ತಾ ಇದ್ರ, ಸ್ಟಾಕ್ ಸೈಲೆನ್ಸರ್ ಇರೋ ಗಾಡಿಗೆ ಯೂಸ್ ಆಗುತ್ತಾ ಅಥವಾ ಮಾಡಿಫೈಡ್ ಸೈಲೆನ್ಸರ್ ಮಾತ್ರ ಗ್ಲಾಸ್ ವೂಲ್ ಹಾಕ್ತಾರ? ಈ ತರ ಸುಮಾರು ಕ್ವಶನ್ ಗಳಿಗೆ ಇವತ್ತು ನಾನು ಆನ್ಸರ್ ಮಾಡ್ತೀನಿ. ಈ ಪ್ರಶ್ನೆಗಳೆಲ್ಲ ನಿಮ್ಗೆ ಏನಕ್ಕೆ ಬಂದಿರುತ್ತೆ ಅಂತ ಅಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅವ್ರ ಗಾಡಿಗೆ ಗ್ಲಾಸ್ ವೂಲ್ ನ ಹಾಕೋದಾಗಿರ್ಬೋದು ಅಥವಾ ತೆಗೆಯೋದಾಗಿರ್ಬೋದು ಅಥವಾ ಚೇಂಜ್ ಮಾಡೋದಾಗಿರ್ಬೋದು, ಇದೆಲ್ಲ ನೋಡಿದಾಗ ನಿಮ್ಗೆ ಸುಮಾರು ಕ್ವಶನ್ ಗಳು ಬಂದಿರುತ್ತೆ. ಗ್ಲಾಸ್ ವೂಲ್ ಅಂದಿದ ತಕ್ಷಣ ತಲೆಗೆ ಬರೋದು ಗ್ಲಾಸ್. ಮೊದ್ಲು ಗ್ಲಾಸ್ ವೂಲ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಗ್ಲಾಸ್ ವೂಲ್ ಅಂತ ಅಂದ್ರೆ ಒಂದು ಹೀಟ್ ರೆಸಿಸ್ಟೆನ್ಸ್ ಮೆಟೀರಿಯಲ್. ಗ್ಲಾಸ್ ವೂಲ್ ಅಂದ್ರೆ ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ. ನೋಡಕ್ಕೆ ಕಾಟನ್ ತರ ಇರುತ್ತೆ, ಆದ್ರೆ ಇದು ಕಾಟನ್ ಅಲ್ಲ. ಬಿಸಿಲಿಂದ ನೋಡ್ತಾ ಇರಬಹುದು ಶೈನಿಂಗ್ ಬರ್ತಾ ಇದೆ. ಬರೀ ಕೈಯಲ್ಲಿ ಮುಟ್ಟಿದ್ರೆ ಕೈಯೆಲ್ಲ ಚುಚ್ಚುತ್ತೆ. ಸೊ ಬರೀ ಕೈಯಲ್ಲಿ ಯಾರು ಯೂಸ್ ಮಾಡಕ್ ಹೋಗ್ಬೇಡಿ, ಗ್ಲೌಸ್ ಹಾಕೊಂಡು ಹಾಕಿ. ಸುಮಾರು ಜನಕ್ಕೆ ಕ್ವಶನ್ ಬರ್ತಾ ಇರುತ್ತೆ ಇದು ನೋಡಿದ್ಮೇಲೆ. ಕಾಟನ್ ಕೂಡ ನೋಡೋಕೆ ಇದೇ ತರ ಇರುತ್ತೆ, ಕಾಟನ್ ಯಾಕೆ ಯೂಸ್ ಮಾಡಬಾರ್ದು ಅಂತ. ಯೂಸ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಕಾಟನ್ ಕಂಪ್ಲೀಟ್ ಆಗಿ ಬರ್ನ್ ಆಗೋಗುತ್ತೆ. ಸೊ ಇದೇನು ಶಾಶ್ವತ ಅಂತ ಹೇಳಕ್ ಆಗಲ್ಲ, ಬಟ್ ಇದು ಕೂಡ ಹೋಗುತ್ತೆ. ಇದಕ್ಕೆ ಲೈಫ್ ಜಾಸ್ತಿ ಇರುತ್ತೆ. ಗ್ಲಾಸ್ ವೂಲ್ ನ RX ಗಳಲ್ಲಿ ಯೂಸ್ ಮಾಡೋದು ಏನಕ್ಕೆ ಅಂತ ಅಂದ್ರೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಅಂದ್ರೆ ಆ ಹಾರ್ಶ್ ಸೌಂಡ್ ಏನಿದೆ ಅದನ್ನ ಅಬ್ಸರ್ವ್ ಮಾಡಿ ಒಂದು ಸ್ಮೂತ್ ಸೌಂಡ್ ಆಗಿ ಕನ್ವರ್ಟ್ ಮಾಡುತ್ತೆ. ನಾರ್ಮಲ್ ಸ್ಟಾಕ್ RX ಗಳಲ್ಲಿ ಯಾರು ಕೂಡ ಗ್ಲಾಸ್ ವೂಲ್ ನ ಯೂಸ್ ಮಾಡ್ತಾ ಇರ್ಲಿಲ್ಲ. ಸೌಂಡ್ ನ ಯಾವಾಗ ಮಾಡಿಫೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಮಫ್ಲರ್ ಗಳನ್ನ ಮಾಡಿಫೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಥವಾ ಹೊಸ ಚೇಂಬರ್ ಆಗಿರ್ಬೋದು, ಇನ್ಬಿಲ್ಟ್ ಆಗಿರ್ಬೋದು, ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರು ಆ ಟೈಮ್ ಅಲ್ಲಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು ಈ ಗ್ಲಾಸ್ ವೂಲ್. ಇವಾಗ ನಾನೊಂದು ಸೈಲೆಂಟ್ ಆಗಿರೋ ಜಾಗಕ್ಕೆ ಬಂದಿದ್ದೀನಿ. ಏನಕ್ಕೆ ಅಂತ ಅಂದ್ರೆ ವಿತ್ ಗ್ಲಾಸ್ ವೂಲ್ ವಿತೌಟ್ ಗ್ಲಾಸ್ ವೂಲ್ ಸೌಂಡ್ ಡಿಫರೆನ್ಸ್ ನಿಮ್ಗೆ ಗೊತ್ತಾಗಬೇಕು ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೋಡಿ ತೋರಿಸ್ತೀನಿ. ಇವಾಗ ಆಲ್ರೆಡಿ ನನ್ನ ಗಾಡಿಯಲ್ಲಿ ಗ್ಲಾಸ್ ವೂಲ್ ಇದೆ, ಅಂದ್ರೆ ಹಳೆ ಗ್ಲಾಸ್ ವೂಲ್. ಈ ಹಳೆ ಗ್ಲಾಸ್ ವೂಲ್ ನ ರಿಮೂವ್ ಮಾಡಿ ಯಾವ ತರ ಸೌಂಡ್ ಬರುತ್ತೆ ಅಂತ ತೋರಿಸ್ತೀನಿ. ಫಸ್ಟ್ ಮಫ್ಲರ್ ರಿಮೂವ್ ಮಾಡ್ಕೊಳ್ಬೇಕಾಗುತ್ತೆ. ಏನ್ ನೋಡ್ತಾ ಇದ್ರು ಇದು ಮಫ್ಲರ್. ಇದನ್ನ ರಿಮೂವ್ ಮಾಡೋದಕ್ಕೆ ಒಂದು ಕಟಿಂಗ್ ಪ್ಲೇಯರ್ ಮತ್ತೆ ಒಂದು ಸ್ಕ್ರೂ ಡ್ರೈವರ್ ಇದ್ರೆ ಸಾಕು. ಇಲ್ಲಿ ಒಂದು ಸ್ಕ್ರೂ ಇರುತ್ತೆ. ಈ ಸ್ಕ್ರೂ ನ ಈ ತರ ಲೂಸ್ ಮಾಡಿದ್ರೆ ಈ ತರ ಕಂಪ್ಲೀಟ್ ಆಗಿ ಹೊರಗಡೆ ಬರುತ್ತೆ. ಲೈಟ್ ಆಗಿ ಈ ತರ ಇದನ್ನ ಲಾಕ್ ಮಾಡ್ಕೊಂಡು ಆ ಕಡೆ ಈ ಕಡೆ ಟ್ವಿಸ್ಟ್ ಮಾಡಿ ಪುಲ್ ಮಾಡಿದ್ರೆ ಈಸಿಯಾಗಿ ಮಫ್ಲರ್ ಈಚೆ ಬರುತ್ತೆ. ಇದು ಮಫ್ಲರ್. ಸೊ ಇದು ಸೈಲೆನ್ಸರ್ ಒಳಗಡೆ ಬರುತ್ತೆ. ಈ ಮಫ್ಲರ್ ಸ್ಟಾಕ್ ಮಫ್ಲರ್ ಅಲ್ಲ, ಸೊ ಇದು ಮಾಡಿಫೈಡ್ ಮಫ್ಲರ್. ಸ್ವಲ್ಪ ಸೌಂಡ್ ಜಾಸ್ತಿ ಬರುತ್ತೆ ಅಷ್ಟೇನೆ. ಗ್ಲಾಸ್ ವೂಲ್ ನೋಡಿ ಯಾವ ತರ ಆಗಿದೆ ಅಂತ. ನೋಡಿ ಯಾವ ರೀತಿ ಬರ್ನ್ ಆಗಿದೆ ಅಂತ. ಕಂಪ್ಲೀಟ್ ಆಗಿ ಏನು ಜಾಸ್ತಿ ಬರ್ನ್ ಆಗಿ ಹೋಗಿಲ್ಲ. ಏನಕ್ಕೆ ಅಂತ ಅಂದ್ರೆ ಸ್ವಲ್ಪ ದಿನಕ್ಕೆ ಮುಂಚೆನೆ ಇದನ್ನ ಫಿಲ್ ಮಾಡಿರೋದು. ಇವಾಗ ಇದನ್ನ ಕಂಪ್ಲೀಟ್ ಆಗಿ ತೆಗೆದು ಸೌಂಡ್ ಯಾವ ತರ ಬರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ನನ್ನ ಗಾಡಿಯಲ್ಲಿ ಇದ್ದಿದ್ದು ಗ್ಲಾಸ್ ವೂಲ್ ನ ರಿಮೂವ್ ಮಾಡಿದೀನಿ. ಆಲ್ಮೋಸ್ಟ್ ಎಷ್ಟೊಂದು ಬರ್ನ್ ಆಗಿದೆ, ಮೇಲೆ ಬರ್ನ್ ಆಗಿದೆ ಅಷ್ಟೇ, ಒಳಗಡೆ ಸ್ವಲ್ಪ ಇನ್ನ ಬರ್ನ್ ಆಗಿಲ್ಲ. ವಿಡಿಯೋ ಮಾಡೋದಕ್ಕೋಸ್ಕರ ಚೇಂಜ್ ಮಾಡ್ತಾ ಇದ್ದೀನಿ. ಈ ಸೈಲೆನ್ಸರ್ ಒಳಗಡೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಒಳಗಡೆ ಸೈಲೆನ್ಸರ್ ಯಾವ ತರ ಇದೆ ಅಂತ. ಸ್ಟೆಪ್ ಇರುತ್ತೆ. ಇದು ಸ್ಟಾಕ್ ಸೈಲೆನ್ಸರ್. ಈ ಮಫ್ಲರ್ ಕ್ಯಾಲ್ಕುಲೇಟ್ ಮಾಡಿ ಒಂದು ನಮ್ಗೆ ಯಾವ ರೀತಿ ಬೇಕೋ ಆ ತರ ಸೌಂಡ್ ನ ಮಫ್ಲರ್ ನ ರೆಡಿ ಮಾಡಿ ಕೊಡ್ತಾರೆ. ವಿತೌಟ್ ಮಫ್ಲರ್ ಸೌಂಡ್ ಯಾವ ರೀತಿ ಬರುತ್ತೆ ಅಂತ ತುಂಬಾ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ. ಇವಾಗ ನೋಡೋಣ. ಮಾತಾಡಿದ್ರೆ ಕೇಳಿಸಲ್ಲ ಅನ್ಸುತ್ತೆ. ಇದು ಮಫ್ಲರ್ ಇಲ್ದಿರೋ ಅಂತ ಸೌಂಡು. ಫುಲ್ಲು ಅಲ್ಲಿಂದ ಇಲ್ಲಿವರೆಗೂ ಎಂಟಿ ಇದೆ. ಅಲ್ಲಿಂದ ಏರ್ ಫ್ಲೋ ಡೈರೆಕ್ಟ್ ಆಗಿ ಈಚೆ ಹೋಗುತ್ತೆ. ಸೊ ಯಾವುದೇ ರೀತಿ ಅಷ್ಟೊಂದು ಸ್ಟಾಪರ್ಗಳಿರಲ್ಲ. ಇಲ್ಲೊಂದು ಸ್ವಲ್ಪ ಇರುತ್ತೆ ಅಷ್ಟೇ. ಜಾವಾ SD ಆ ಥರ ಸೌಂಡ್ ಕೇಳಿಸ್ತಾ ಇದೆ. ಸೊ ನೆಕ್ಸ್ಟ್ ಮಫ್ಲರ್ ಹಾಕಿ ಯಾವ ತರ ಬರುತ್ತೆ ಅಂತ ತೋರಿಸ್ತೀನಿ. ಸೊ ಇವಾಗ ಮಫ್ಲರ್ ಹಾಕಿದ್ದೀನಿ ವಿತೌಟ್ ಗ್ಲಾಸ್ ವೂಲ್. ಈ ಸೌಂಡು ರಾ ಸೌಂಡು. ಸೊ ಯಾವುದೇ ರೀತಿ ಸ್ಮೂತ್ನೆಸ್ ಇಲ್ಲ. ನೋಡ್ತಾ ಇರ್ಬೋದು ಆ ಸೌಂಡಲ್ಲೇ ಗೊತ್ತಾಗ್ತಿದೆ ಎಷ್ಟು ರಫ್ನೆಸ್ ಇದೆ ಅಂತ. ರೇವ್ ಮಾಡಿದ್ರು ಅಷ್ಟೇನೆ
ಈ ಪಾರ್ಟ್ ಏನಿದೆ ಇಲ್ಲಿ ಮಾತ್ರ ಗ್ಲಾಸ್ ಬೋಲ್ ಫಿಲ್ ಆಗುತ್ತೆ. ಫುಲ್ಲು ಟೈಟ್ ಆಗೋವರೆಗೂ ಫಿಲ್ ಮಾಡಿ ಆಮೇಲೆ ಇದನ್ನು ಪುಷ್ ಮಾಡಿ ಬೋಲ್ಟ್ ಹಾಕಬೇಕು. ಇವಾಗ ಹೊಸ ಗ್ಲಾಸ್ ಬೋಲ್ನ ಫಿಲ್ ಮಾಡಿ ಬೋಲ್ಟ್ ಹಾಕಿದ್ದೀನಿ. ಇವಾಗ ಫಸ್ಟು ಸೌಂಡ್ ಯಾವ ರೀತಿ ಇದೆ ಅಂತ ಕೇಳಿಸ್ಕೊಳ್ರಿ. ಇವಾಗ ವಿತ್ ಗ್ಲಾಸ್ ಬೋಲು ಸೌಂಡು ಈ ಥರ ಇರುತ್ತೆ. ಸೊ ಲಾಟ್ ಆಫ್ ಡಿಫ್ರೆನ್ಸ್ ಐತೆ ನೋಡ್ರಿ. ಇವಾಗ ಸೊ ಇವಾಗ ಸೌಂಡ್ ನೋಟ್ ಮಾಡ್ಕೊಳ್ರಿ ಯಾವ ಥರ ಇದೆ ಅಂತ. ಏನು ಕ್ರೇಜ್ ಆಗಿದೆ ಸೌಂಡು ಅಂದರೆ ಬೇರೆ ಏನು ಮಾತಾಡೋಕ್ಕೆ ಆಗ್ತಾ ಇಲ್ಲ. ಇವಾಗ ನೀವೇನು ಕೇಳ್ತಾ ಇದ್ದೀರಾ, ಇದು ಸ್ಮೂತ್ ಅಂಡ್ ರಿಫೈನ್ಡ್ ಸೌಂಡು, ಅಷ್ಟು ಸ್ಮೂತಾಗಿ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಗ್ಲಾಸ್ ಬೋಲ್ ಹಾಕೋದ್ರಿಂದ ಪರ್ಫಾರ್ಮೆನ್ಸ್ ಎಲ್ಲ ಜಾಸ್ತಿ ಆಗಲ್ಲ. ಗ್ಲಾಸ್ ಬೋಲ್ನ ಯೂಸ್ ಮಾಡೋ ಮೇನ್ ರೀಸನ್ ಬಂದು ಸೌಂಡ್ನ ಸ್ಮೂತ್ ಮಾಡೋದಕ್ಕೋಸ್ಕರ ಯೂಸ್ ಮಾಡೋಂಥದ್ದು. ಇದೇ ತರ ಸುಮಾರು ವಿಷಯಗಳಿದೆ ಹೇಳಕ್ಕೆ. ತಿಳ್ಕೋಬೇಕು ಅಂತ ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ಯಾವ್ದ್ರ ಮೇಲೆ ವಿಡಿಯೋ ಮಾಡ್ಲಿ ಅಂತ ಒಂದು ಕಮೆಂಟ್ ಹಾಕಿ. ಈ ವಿಷಯದ ಬಗ್ಗೆ ಮುಂಚೆನೆ ಗೊತ್ತಿದ್ದವ್ರಿಗೆ ಖುಷಿ, ಯಾರ್ಯಾರಿಗೆ ಗೊತ್ತಿರ್ಲಿಲ್ಲ ಯೂಸ್ಫುಲ್ ಆಯ್ತು. ಇನ್ನು ಏನಾದ್ರು ಡೌಟ್ ಇದ್ರೆ ಖಂಡಿತವಾಗಿ ಕಮೆಂಟ್ ಮಾಡಿ, ಅದ್ರ ಮೇಲೆ ವಿಡಿಯೋ ಮಾಡೋಣ. ಎಷ್ಟು ಸ್ಮೂತ್ ಆಗಿ ಬರ್ತಾ ಇದೆ ಸೌಂಡು ಅಂತ. ಇದು ಮಾಡಿಫೈಡ್ ಮಫ್ಲರು. ಸೊ ಸ್ಟಾಕ್ ಮಫ್ಲರಲ್ಲಿ ಇಷ್ಟೆಲ್ಲ ಸೌಂಡ್ ಬರಲ್ಲ, ಫುಲ್ ಸೈಲೆಂಟ್ ಆಗಿರುತ್ತೆ. ಎಲ್ಲರ ಗಮನ ನನ್ನ RX ಮೇಲೆ. ಇವಾಗ RX ಇಂದ ಡೈರೆಕ್ಟ್ ಆಗಿ ಸಿಂಪಲ್ ಎನರ್ಜಿಗೆ, 2 ಸ್ಟ್ರೋಕ್ ಇಂದ ಡೈರೆಕ್ಟ್ ಆಗಿ EVಗೆ ಸಿಂಪಲ್ ಆಗಿ ಎನರ್ಜಿ ತೋರಿಸ್ತಾ ಇದೆ. ಇದು ರಿವ್ಯೂ ಬೇಕು ಅಂತ ಅಂದ್ರೆ ಜಸ್ಟ್ ಸಿಂಪಲ್ ಅಂತ ಕಮೆಂಟ್ ಮಾಡ್ರಿ, ಸಿಂಪಲ್ ಆಗಿ ಒಂದು ರಿವ್ಯೂ ಮಾಡ್ಬಿಡೋಣ.